ವರ್ಷಗಳಾಗಿ ಬಿಟ್ಟಿದ್ವಿ. ಏನು ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿ ಪದವಿನ ಬದಲಾಗ್ಬೋದು, ಡಿ ಕೆ ಶಿವಕುಮಾರ್ ಆಗ್ಬೋದು ಅಂದ ತಕ್ಷಣ ಇಂಥ ಒಂದು ವಾತಾವರಣ ಇದ್ದಾಗ ನಾವು ಮೌನ ವಹಿಸಬಾರ್ದು, ಏನಾದರೂ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಇವೆಲ್ಲ ಒಂದು ಡೆವಲಪ್ಮೆಂಟ್ ನೋಡಿದಾಗ ರಾಜಕೀಯವಾಗಿ ಇನ್ನುಳಿದಲ್ಲ, ರಾಜಕೀಯವಾಗಿ ಬುದ್ಧಿವಂತರು ಏನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಣ್ತಾಯಿದ್ರು. ಯಾಕಂದ್ರೆ ಮೊದಲಿನ ಹಾಗೆ ಓಪನ್ ಆಗಿ ವಿರೋಧ ಮಾಡಲಾರದ ಒಳಗಿನೊಳಗೆ ನಮಗೆ ಏನು ಬೇಕು ಅದು ಮಾಡುವಂಥ ಪ್ರಯತ್ನ ನಡೆಸಿದ್ರು ಅವರು ಅಂಥೇಳಿ ಇವ್ರಿಗೆ ಮನವರಿಕೆ ಆಗ್ಯದ. ಬಟ್ ಇವ್ರಿಗೆ ಭಯನೂ ಆಗಿರ್ಬೋದು, ನಮ್ಮಲ್ಲಿ ಗಾದಿ ಮಾತಾಡ್ತಿರಲ್ರಿ ಕಾಮಳೆ ಅವಾಗೆಲ್ಲ ಜಗತ್ತು ಹಳದಿ ಅಂತ. ಹಂಗೆ ಸಿದ್ದರಾಮಯ್ಯ ಮತ್ತು ಅವ್ರ ಬಣದವ್ರಿಗೆ ಎನಿಸಿರ್ಬೇಕು, ಏನೋ ಮಾಡಲಿಕ್ಕೆ ಇರ್ತಾರಪ್ಪ ಇವರು, ನಾಳೆ ಬಜೆಟ್ ಆದ ತಕ್ಷಣ ಏನಾದರೂ ಬದಲಾವಣೆ ಮಾಡಬಹುದು ಅಂತೇಳಿ. ಮತ್ತು ಅದರಲ್ಲೂ ಸತೀಶ್ ಅವರು ಸಹಿತ ಮೂಲತಃ ಒಂದು ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಲಿತಂಥವ್ರು, ಮತ್ತು ಅವ್ರಿಗೂ ಸದಾ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಏನು ಮಾಡ್ತಾ ಇರ್ತಾರಲ್ಲ ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ ಅವ್ರದ್ದೇ ಅಂಥ ಒಂದು ವಲಯದ ಏನೇನು ಡೆವಲಪ್ಮೆಂಟ್ ನಡೆದದಪ್ಪ ಅನ್ನುವಂಥದ್ದು. ಮತ್ತೊಬ್ಬ ನಾಯಕನಿಗೆ ಇರಬೇಕಾದ್ದನ್ನು ಹೌದು, ರಾಜಕೀಯ ನಾಯಕನಿಗೆ ನಮ್ಮ ಎದುರಾಳಿ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಅವ್ರಿಗೇನೋ ಸಂಶಯ ಬಂದದ. ಡಿ ಕೆ ಶಿವಕುಮಾರ್ ಅವರು ಮೋಸ್ಟ್ಲಿ ನೆಕ್ಸ್ಟ್ ಸೇಮ್ ಆಗ್ಬೋದು ಅನ್ನುವಂಥದ್ದು. ಅದಕ್ಕಾಗಿ ಅದನ್ನು ತಡೆ ಹಾಕ್ಬೇಕಂತೇಳಿ ಇವರು ಒಂದು ಕಡೆ ನಮ್ಮ ಸತೀಶ್ ಅವರಿಲ್ಲ ಅಧ್ಯಕ್ಷ ಸ್ಥಾನ ಒಬ್ರಿಗೊಂದು ಹುದ್ದೆಯಲ್ಲಿ ಅನ್ನುವಂಗೆ ಸಿದ್ದರಾಮಯ್ಯ ರೂಟ್ ಹಾಕಿರ್ಬೋದು, ಬೇಡ ಇವರು ಹೇಳಿರ್ಬೋದು, ಒಟ್ಟಿನಲ್ಲೇ ಒಬ್ರಿಗೊಂದು ಹುದ್ದೆ ಅಂಥೇಳಿ ಅಧ್ಯಕ್ಷ ಸ್ಥಾನದಲ್ಲಿ ಕಣ್ಣಿಟ್ಕೊಂಡು ಏನೋ ಪ್ರಯತ್ನ ಮಾಡ್ತಾಯಿದ್ರು. ಅಂದರೆ 28ರಲ್ಲಿ ಮೇಲ್ಮೇಲೆ ಹೇಳ್ತಾ ಇರ್ತಾರೆ ಅವರು, ನಾವು 28ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅವರು ಡಿ ಕೆ ಶಿ ಅವರು ಮಾಡುತ್ತಿರುವಂಥ ಪ್ರತಿಯೊಂದು ಚಲನವಲನ ಮೇಲೆ ಲಕ್ಷ್ಯ ಇಟ್ಕೊಂಡ ನೆಕ್ಸ್ಟ್ ಸ್ಟೆಪ್ ಆಗಿದೆ ಸಣ್ಣ ಅವ್ರು ಏನಾದರೂ ಚೇಂಜ್ ಮಾಡ್ಕೋಬೋದಾ, ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಭಯದಿಂದಾಗೆ ಇವರು ಸಹಿತ ಏನಪ್ಪ ಅವತನ ಕೂಡ ಶುರು ಮಾಡಿದರು. ಅದರ ನಂತರ SC ಕೂಡಿಸ್ಕೊಂಡು ಬಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದಿನ ಅನಿವಾರ್ಯವಾಗಿ ಇಳಿದು ಬಂತು ನಾಳೆ ಅಧಿಕಾರದಿಂದ. ಡಿ ಕೆ ಶಿ ಅವ್ರಿಗೆ ತಪ್ಪಿಸೋದು ಹೆಂಗೆ ತಪ್ಪಿಸೋದು ಅಂದ್ರೆ ದಲಿತ ಮುಖ್ಯಮಂತ್ರಿ ಮುಂದೆ ಮಾಡಿಬಿಟ್ಬಿಡುವಂಥದ್ದೇ. ಯಾಕಂತಂದ್ರೆ ದಲಿತ ಮುಖ್ಯಮಂತ್ರಿ ಈಗಾಗಲೇ ಆಗಬೇಕು ಅಂತೆಲ್ಲ ತೃಪ್ತಿ ಆಯ್ತು ಎಲ್ಲರಲ್ಲೂ. ಈಗಾಗಲೇ ಖರ್ಗೆ ಅವ್ರಿಗೆ ತಪ್ಪಿದೆ ಅಂತೇಳಿ ಅದಕ್ಕೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ಬಿಡೋದು, ಅವ್ರನ್ನ ಮುಂದೆ ತಂದಿಟ್ಬಿಡುವು, ಒಂದು ಚಕ್ಮೇಲೆ ತಂದಿಡೋದು ಅಂತೇಳಿ. ಅದು ಬಂದ ತಕ್ಷಣ ಮತ್ತೆ ಮುಂದೆ ಹೋಗ್ತದೆ, ಮತ್ತೊಂದು ದಾಡ್ತದೆ, ಮತ್ತು ನಾವು ಮುಂದಿನ 2.5 ವರ್ಷ ಆಳಬಹುದು ಅನ್ನುವಂಥ ಒಂದು ತಂತ್ರಗಾರಿಕೆ ಇರ್ಬೋದು ಅದರಲ್ಲೇ. ಯಾಕಂದರೆ ಸುಲಭದ ಮನುಷ್ಯರಲ್ಲ ಸಿದ್ದರಾಮಯ್ಯನವರು. ಆದರೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಅಂತ ಹಿರಿಯರಿಗೆ, ಇಂಥ ಒಂದು ರಾಜಕೀಯ ಮಾಡೋಕ್ಕಿಂತಲೂ ಇವತ್ತು ಜನಪರವಾಗಿ ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೀರಿ, ಅನೇಕ ವಿಷಯಗಳಲ್ಲೇ ಬಿದ್ದವ್ರು ನೆಪಸುವಂಥ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲ ಸರಿ ಅದ. ಅಧಿಕಾರಕ್ಕಾಗಿ ಇವತ್ತು ಈ ಗಿಮಿಕ್ ಮಾಡೋಕ್ಕಿಂತಲೂ ರೈತರಿಗೆ ಬೇಕಾದಂಥ ಮುಖ್ಯವಾಗಿ 3 ಕಾಲೇ ಕಾನೂನು ಈಗಾಗಲೇ ರಾಜ್ಯ ತೆಗೆದಿಲ್ಲ ಅಂತ ರಿಪೋರ್ಟ್ಸ್ ಇದ್ದಾವೆ, ಅದಕ್ಕೆ ತಾಕೆ ಜೊತೆಗೆ ಹಿಂದುಳಿದವ್ರ ಆಯೋಗದ ಏನೋ ನೀವು ಮಾಡ್ತಾಯಿದ್ದೀರಿ, ಶಿಫಾರಸು ಮಾಡಿ ರೆಕಮೆಂಡ್ ಮಾಡಿ ಸಬ್ಮಿಟ್ ಮಾಡುವಂಥದ್ದು. ಅದಕ್ಕಿಂತ ಹೆಚ್ಚಿಗೆ ರೈತರಿಗೆ ಸಪೋರ್ಟಿಂಗ್ ಪ್ರೈಸ್ ಅದನ್ನು ಮಾಡಿಕೊಂಡು ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಾಗಿತ್ತು. ಶಿಕ್ಷಣ ಕ್ಷೇತ್ರದೊಳಗೆ ಪ್ರತಿಯೊಬ್ಬ ಮಗುವೂ ಸಹಿತ 10+2 ಫ್ರೀ ಕಲಿಯುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇಂಥ ವಿಚಾರ ಮಾಡೋ ಬದಲಾಗಿ ತಮ್ಮ ಕುರ್ಚಿ ಉಳಿಸೋರಾಗಿ ಸಿದ್ದರಾಮಯ್ಯನವ್ರು ಪ್ರಯತ್ನ ಮಾಡೋದು, ಅದಕ್ಕೆ ಯಾರ್ಯಾರು ತಮ್ಮ